ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರುತ್ತೆ. ಆ ಪ್ಯಾನ್ ಕಾರ್ಡ್ದಲ್ಲಿ ಹಳೆಯ ಫೋಟೋ ಇರುತ್ತೆ. ಇವಾಗ ನೀವು ವಯಸ್ಸಾದ ನಂತರ ನಿಮ್ಮ ಮುಖದಲ್ಲಿ ಬದಲಾವಣೆಗಳು ಆಗಿರ್ತವೆ. ಸೊ ಅದಕ್ಕಾಗಿ ಹೊಸ ಫೋಟೋವನ್ನ ನೀವು ನಿಮ್ಮ ಪ್ಯಾನ್ ಕಾರ್ಡ್ದಲ್ಲಿ ಆಡ್ ಮಾಡೋದಾಗ್ಲಿ ಅಥವಾ ನಿಮ್ಮ ಸಿಗ್ನೇಚರ್ ಅನ್ನ ಮಾಡದೇ ಇರುವಂತ ಒಂದು ಪ್ಯಾನ್ ಕಾರ್ಡ್ ಅನ್ನ ನೀವು ಮಾಡಿಸಿರ್ತೀರ. ಸೊ ಇವಾಗ ಸಿಗ್ನೇಚರ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಈ ಒಂದು ನಾನು ಹೇಳೋ ಪ್ರೊಸೆಸ್ ಇಂದ ನೀವು ನಿಮ್ಮ ಪ್ಯಾನ್ ಕಾರ್ಡ್ದಲ್ಲಿ ಹಳೆಯ ಫೋಟೋ ಬದಲು ಹೊಸ ಫೋಟೋನ ಮತ್ತೆ ಸಿಗ್ನೇಚರ್ ಅನ್ನ ಆಡ್ ಮಾಡುವಂತ ಒಂದು ಪ್ರೊಸೀಜರ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಯಾವ ತರ ನೀವು ಆನ್ಲೈನ್ ಮುಖಾಂತರ ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೇನೆ ಕರೆಕ್ಷನ್ ಅನ್ನ ಮಾಡುವಂತ ಒಂದು ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವೀಕ್ಷಕರೇ, ನಮ್ಮ ಹತ್ರ ಇರುವಂತ ಒಂದು ಪ್ಯಾನ್ ಕಾರ್ಡ್ಗೆ ನಾವು ಕರೆಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ತಿದ್ದುಪಡಿ ಅಂತ ಹೇಳಿ ಕರಿತೇವೆ. ಈ ಒಂದು ತಿದ್ದುಪಡಿಯನ್ನ ಆನ್ಲೈನ್ ಮುಖಾಂತರ ಮಾಡಬೇಕು ಅಂತಂದಾಗ ನಾವು ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ, ಯಾವ ಪೋರ್ಟಲ್ ನಲ್ಲಿ ನಾವು ಈ ಒಂದು ಕರೆಕ್ಷನ್ ಅನ್ನ ಮಾಡಬೇಕಾಗುತ್ತೆ, ಆ ಪೋರ್ಟಲ್ ಅನ್ನ ಹೇಗೆ ಉಪಯೋಗ ಮಾಡೋದು, ಅರ್ಜಿ ಸಲ್ಲಿಸೋ ಒಂದು ಪ್ರೊಸೆಸ್ ಒಂದೊಂದಾಗಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಿದ್ರೆ ಇವಾಗ ನಾನು ನನ್ನ ಒಂದು ಸಿಸ್ಟಮಿನ ಸ್ಕ್ರೀನ್ ಅನ್ನ ಆನ್ ಮಾಡ್ತೇನೆ. ನಾನು ನಿಮಗೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೇನೆ. ಈ ಪೋರ್ಟಲ್ನಲ್ಲಿ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಖಾತೆಯಲ್ಲಿ ₹120 ಜಮಾ ಮಾಡ್ಕೋಬೇಕಾಗಿರುತ್ತೆ. ಇದರ ನಂತರ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಷನ್ ಆರ್ ರೀಪ್ರಿಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಎಲ್ಲಾ ದಾಖಲೆಯ ವಿವರವನ್ನ ನೀವು ಮ್ಯಾನ್ಯುವಲಿ ಎಂಟರ್ ಮಾಡೋದಿದ್ರೆ ಮ್ಯಾನ್ಯುವಲ್ ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಧಾರ್ ಕಾರ್ಡ್ದಲ್ಲಿ ಇರುವಂತ ಡೀಟೇಲ್ಸು. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲಾನು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ಕೆಲವೊಂದಿಷ್ಟು ಅಷ್ಟೇ ಇನ್ಫಾರ್ಮೇಶನ್ ಅನ್ನ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ. ಈ ಒಂದು ಬಾಕ್ಸ್ ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ 6 ಅಂಕಿಯ OTP ನಂಬರ್ಗಳು ಬರುತ್ತೆ. ಆ ನಂಬರ್ ಅನ್ನ ನೀವು ಹಾಕಿಬಿಟ್ಟು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಬಂದಿರುವಂತ OTP ಅನ್ನ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ವೇಟ್ ಮಾಡಿ. ಸೊ ಇಲ್ಲಿ ನಿಮಗೆ ರೆಡ್ ಕಲರ್ ನಲ್ಲಿ ಕಾಣ್ತಾ ಇರುವಂತ ಫೀಲ್ಡ್ ಗಳನ್ನ ಮಾತ್ರ ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ನಂಬರ್ ಕಾಣುತ್ತೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ. ಸೊ ಇಲ್ಲಿ ಬ್ಲಾಂಕ್ ಆಗಿ ಇರುವಂತ ಒಂದು ಬಾಕ್ಸ್ ನಲ್ಲಿ ರೆಡ್ ಕಲರ್ ಮಾರ್ಕ್ ತೋರಿಸ್ತಾ ಇದಾವಲ್ಲ, ಆ ಒಂದು ಮಾರ್ಕ್ ಅನ್ನ ಮಾತ್ರ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಜಿಮೇಲ್ ID ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಈ ಒಂದು ಪೂರ್ತಿ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಕೆಳಗಡೆ ಕರೆಕ್ಷನ್ ಇನ್ ಪ್ಯಾನ್ ಕಾರ್ಡ್ ಅಂತ ಇದೆ ನೋಡಿ, ನೇಮ್ ಕರೆಕ್ಷನ್ ಮಾಡ್ಬೇಕಾ ಅಥವಾ DOB ಫಾದರ್ ನೇಮ್, ಅದು ಎಸ್ ಆರ್ ನೋ ಕೇಳ್ತಾ ಇದೆ. ಕರೆಕ್ಷನ್ ಮಾಡೋದಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ದಿದ್ರೆ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಒಂದು ಮೇಲೆ ಪಾಪಪ್ ಬರುತ್ತೆ, ಎಲ್ಲ ಸರಿಯಾಗಿ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿದ್ರೆ ಅಂತೇಳಿ. ಇಲ್ಲಿ ಆ ಒಂದು ಫಾರ್ಮ್ ಅನ್ನ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಈ ತರ ಒಂದು ಫಾರ್ಮ್ ಓಪನ್ ಆಗುತ್ತೆ, ಅದನ್ನ ನೀವು ಪ್ರಿಂಟ್ ತೆಗೆದುಬಿಟ್ಟು 2 ಫೋಟೋನ ಹಚ್ಚಬೇಕಾಗತ್ತೆ. ಹಚ್ಚಿ ಆ ಒಂದು ಫಾರ್ಮ್ಗೆ ಕಸ್ಟಮರ್ ಸಿಗ್ನೇಚರ್ ಮಾಡಿಸಿ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ಮತ್ತೆ ಹಳೆಯ ಪ್ಯಾನ್ ಕಾರ್ಡ್ ಅನ್ನ ಕಾಪಿಯನ್ನ ಅಟ್ಯಾಚ್ ಮಾಡಿ PDF ಮರ್ಜ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಅವರ ಒಂದು ಹೆಸರು ಇಲ್ಲಿ ಅಪ್ಲೋಡ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಡಾಕ್ಯುಮೆಂಟ್ ಅನ್ನ ಎಲ್ಲಾನು ಸ್ಕ್ಯಾನ್ ಮಾಡಿಕೊಂಡು PDF ಮರ್ಜ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಆ ಒಂದು ಫಾರ್ಮ್ ಅನ್ನ ನಾನು ಇವಾಗ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಫಾರ್ಮ್ ಅನ್ನ ಯಾವ ತರ ಸ್ಕ್ಯಾನ್ ಮಾಡಬೇಕು, ಯಾವ ತರ ಮರ್ಜ್ ಮಾಡಬೇಕು ಒಂದೇ PDF ಅಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಗೊತ್ತಿದ್ದವರು ಅಂತೂ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಇದು ವಿಡಿಯೋ ಲೆಂದಿ ಆಗಬಾರ್ದು ಅಂತ ಹೇಳಿ ನಾನು ಎಲ್ಲಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೇನೆ. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವಾಗ ನಾನು ಅಪ್ಲೋಡ್ ಮಾಡಿರುವಂತ ಡಾಕ್ಯುಮೆಂಟು ಇಲ್ಲಿ ನೋಡಿ ಪ್ರಿವ್ಯೂ ಆಗಿದೆ. ಈ ತರ 2 ಫೈಲ್ ಅನ್ನ ಒಂದೇ PDF ಅಲ್ಲಿ ಮರ್ಜ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ.
ಸೊ ಇದರ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ. ಇವಾಗ ಇದು ರೀಪ್ರಿಂಟ್ ಅಥವಾ ಕರೆಕ್ಷನ್ ಮಾಡಲಿಕ್ಕೆ ನೀವು ಅಪ್ಲೈ ಮಾಡಿದರೆ ಒಂದು 15 days to 30 days ಒಳಗಡೆ ಇದು ನಿಮ್ಮ ಕಾರ್ಡು ಮನೆಗೆ ಬರುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ